ಯಡಳಿಯವರು ರಾಹುಲ್ ಗಾಂಧಿ ಹೇಳ್ತಾರೆ ಇದು ಈ ಬಾರಿ ಚುನಾವಣೆ ನಡೀತಾ ಇರೋದು ಸಂವಿಧಾನವನ್ನ ಹಾಳು ಮಾಡ್ಲಿಕ್ಕೆ ಹೊರಟಿರುವವರ ಹಾಗೆ ಸಂವಿಧಾನವನ್ನು ಉಳಿಸುವವರ ವಿರುದ್ಧದ ಹೋರಾಟ. ನಮ್ಮ ಪ್ರಣಾಳಿಕೆ ಕೂಡ ಸಂವಿಧಾನ ರಕ್ಷಣೆಗೆ ಬದ್ಧವಾಗಿರ್ತಕ್ಕಂಥ ಗ್ಯಾರಂಟಿಗಳನ್ನ ಒಳಗೊಂಡಿದೆ ಅಂತ ಹೇಳಿ. ಇಲ್ಲಿ ಸಂವಿಧಾನಕ್ಕೂ ಪ್ರಣಾಳಿಕೆಗೂ ಯಾವ ರೀತಿ ಸಂಬಂಧ ಇದೆ ಅಂತ ಹೇಳಿ ಕಾಂಗ್ರೆಸ್ನ ಪ್ರಣಾಳಿಕೆ. ಸಂವಿಧಾನ ಮೊದಲನೇದಾಗಿ ಸಮಾನತೆಯನ್ನು ಸಾರ್ತಕ್ಕಂಥದ್ದು, ಸರ್ವರಿಗೂ ಸಮಾನತೆಯನ್ನು ಬೇಕು ಅಂತ. ಸೊ ಇವಾಗ ಏನಾಗಿದೆ ಅಂತಂದರೆ ಅಸಮಾನತೆ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾಕಂದರೆ ಇರುವ ಒಂದು 10 ಜನ 20 ಜನರಲ್ಲಿ 50% ಸಂಪನ್ಮೂಲ ಒಂದು ಕಡೆ ಕ್ರೋಢೀಕರಣ ಆಗ್ತಾ ಇದೆ. ಇನ್ನು ಉಳಿದದ್ದು ಎಲ್ಲರ ಹತ್ರನೂ ಇದೆ, ಇದು ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ಸೊ ಆದ್ದರಿಂದ ಒಂದು ಯಾವುದೇ ಒಂದು ಪಕ್ಷದ ಪ್ರಣಾಳಿಕೆ ಅನ್ನುವುದು ಅದು ಆಡಳಿತಕ್ಕೆ ಬಂದರೆ ಏನನ್ನು ಅನುಷ್ಠಾನ ಮಾಡ್ತೀವಿ ಅನ್ನೋದಕ್ಕೆ ಒಂದು ರೂಪರೇಷೆ ಆಗಿರುತ್ತೆ. ಸೊ ಆದ್ದರಿಂದ ಆಕಸ್ಮಿಕವಾಗಿ ಇವರು ಅದನ್ನು ರೂಪರೇಷೆಯನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಮೊದಲು ಅಧಿಕಾರಕ್ಕೆ ಬರಬೇಕಾಗತ್ತೆ. ಸೊ ಅಧಿಕಾರಕ್ಕೆ ಬಂದ ಮೇಲೆ ಈಗ ಇನ್ನೂ ಅಧಿಕಾರಕ್ಕೂ ಬಂದಿಲ್ಲ, ಇಂಪ್ಲಿಮೆಂಟೇಷನ್ಗೆ ಅವಕಾಶ ಇಲ್ಲ. ಸೊ ಆದ್ದರಿಂದ ಈಗ ಅದರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ಸಾಧ್ಯತೆ ಮತ್ತು ಹೇಗಿದೆ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೀವಿ. ಇವಾಗ ಇವರು ಹೇಳಿದ ಹಾಗೆ ಈ ಸದ್ಯಕ್ಕೆ 3 ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತೆ ಒಂದೇ ಯೋಜನೆಗೆ ಮಿನಿಮಮ್. ಅಲ್ಲಿ ಇರಲಿ, ನಿಮ್ಗೆ 4 ಲಕ್ಷ ಕೋಟಿ ಬೇಕಾಗಿರೋದು ಹೇಳ್ತೀನಿ ನಿಮಗೆ. ಈಗ ನಾನು ಹೇಳ್ತೀನಿ, ನೀವು ಇಬ್ಬರು ಗೌಡ್ರ ಗದ್ದಲ ಮಾಡೋದು ಇದ್ದರೆ ನನ್ನ ವಿಚಾರವನ್ನು ಹೇಳ್ತಾ ಇದ್ದೀನಿ. ಸೊ ಈಗ ಈ 3 ಲಕ್ಷನೋ 6 ಲಕ್ಷನೋ ಗೊತ್ತಿಲ್ಲ ನಮಗೆ. ಈ ಸದ್ಯಕ್ಕೆ ಈಗಿರ್ತಕ್ಕಂಥ 10 ವರ್ಷಗಳಲ್ಲಿ ಕಾರ್ಪೊರೇಟ್ ಸೆಕ್ಟರ್ಗಳಿಗೆ ಕೊಟ್ಟಿರ್ತಕ್ಕಂಥ ರಿಯಾಯಿತಿಗಳು ಎಷ್ಟಿದ್ದಾವೆ? 20 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳುತ್ತೆ ಸರ್ವೆ. ಅದ್ರ ಬದಲಾಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲಿಂದ ಬಂತು ಫಿಗರ್ ಇದು ಸರ್? ನಾನು ತೋರಿಸ್ತೀನಿ ನಿಮಗೆ ಇಂಟರ್ನೆಟ್ಟಲ್ಲಿ. ಆಮೇಲೆ ಇದು ಇದೆ ಅಲ್ವಾ, ಅವ್ರಿಗೆ ಕೊಟ್ಟಿರ್ತಕ್ಕಂಥ ರಿಯಾಯಿತಿಗಳು ಟ್ಯಾಕ್ಸ್ ಬೆನಿಫಿಟ್ಸ್ಗಳು, ಇವುಗಳೆಲ್ಲವನ್ನು ನೀವು ಲೆಕ್ಕ ಹಾಕಿದರೆ ಅವುಗಳನ್ನು ಬಿಟ್ಟು ಸಾರ್ವಜನಿಕರಿಗೆ ಬಡವರಿಗೆ ನಾವು ಅದನ್ನು ರೀಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅನ್ನುವಂಥ ಒಂದು ಆಲೋಚನೆ ಯೋಜನೆ ಇದು ಯಾವುದು ನಮ್ಮ ಕಾಂಗ್ರೆಸ್ ಪಕ್ಷದ್ದಿದೆ. ಸೊ ಆದ್ದರಿಂದ ಇದರ ಸಾಧಕ ಬಾಧಕಗಳ ಬಗ್ಗೆ ನಾವು ಅವರ ಆಡಳಿತಕ್ಕೆ ಬಂದ ಮೇಲೆ ಮಾಡಬೇಕು. ಆಕಸ್ಮಿಕವಾಗಿ ನಾಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಒಂದು ನಿಮಿಷ ಈ 20 ಲಕ್ಷ ಕೋಟಿ ರೂಪಾಯಿ ಅದು ಸ್ಟಿಮ್ಯುಲಸ್ ಪ್ಯಾಕೇಜ್ ಕೋವಿಡ್ ಆದಾಗ ಎಲ್ಲ ಇಂಡಸ್ಟ್ರಿ ಶಟ್ ಡೌನ್ ಮಾಡಿದಾಗ ಇದಕ್ಕೂ ನೀವು ಹೇಗೆ ನೀವು ಅಧಿಕಾರದಲ್ಲಿ ಇದ್ರಲ್ಲ ಸರ್? ಒಂದು ನಿಮಿಷ ನನಗೆ ಮಾತಾಡಕ್ಕೆ ಬಿಡಿ ಕೊಡ್ರೆ, ಆಮೇಲೆ ನೀವು ಗದ್ದಲ ಮಾಡಿ ಅಲ್ಲಿವರೆಗೂ ಮಾತಾಡಕ್ಕೆ ಬಿಡಿ. ಅದನ್ನು ಹೇಳಿ ಅಂದೆ. ಅಲ್ಲ, ನಾನು ಹೇಳ್ತೀನಿ ನಿಮಗೆ ನಮ್ದು ಏನಾಗಿದೆ, ನಿಮ್ಮ ಪಕ್ಷದ ಒಂದು ಸಮಸ್ಯೆ ಏನು ಅಂತಂದ್ರೆ ಎಲ್ಲ ಪಕ್ಷದ ಹೇಳ್ತೀನಿ. ನಮ್ಮ ಕಾಂಗ್ರೆಸ್ ಅಂದ್ರಲ್ಲ, ಅದಕ್ಕೆ ನಮ್ಮ ಕಾಂಗ್ರೆಸ್ ಅಲ್ಲ, ರಾಷ್ಟ್ರೀಯ ಪಕ್ಷದ ಸಮಸ್ಯೆ ಏನು ಅಂತಂದ್ರೆ ನೀವು ಬರೀ ಇತಿಹಾಸವನ್ನು ಕೆದಕುವ ಕೆಲಸ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ಇತಿಹಾಸವನ್ನು ಬದಲಾಯಿಸಕ್ಕಾಗೋದಿಲ್ಲ ನಮಗೆ ಯಾರಿಗೂ ಸಹಿತ. ಈಗಿರ್ತಕ್ಕಂಥ ವರ್ತಮಾನ ಏನು, ಆ ವರ್ತಮಾನವನ್ನ ನಾವು ಎಷ್ಟು ಸುಭಿಕ್ಷವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದು ನಮ್ಮ ಮುಂದೆ ಇದೆ. ಸೊ ಆದ್ದರಿಂದ ಈ ಯಾವುದೇ ನಿಮ್ಮದ ಬಜೆಟ್ ಆಗಿರಲಿ, ನಿಮ್ಮ ಪ್ರಣಾಳಿಕೆ ಆಗಿರ್ಬೋದು, ಇವ್ರ ಪ್ರಣಾಳಿಕೆ ಆಗಿರ್ಬೋದು, ಅದು ಏನನ್ನು ಹೇಳುತ್ತೆ ಅಂದ್ರೆ ಇಡೀ ಜನ ಸಮುದಾಯದ ಸುಭಿಕ್ಷೆಯನ್ನ ಒಂದು ಕಲ್ಪನೆಯನ್ನು ಇಡುತ್ತೆ ನಮ್ಮ ಮುಂದೆ. ಇಡೀ ಸಮುದಾಯ, ಜನ ಸಮುದಾಯದ ಸಮೃದ್ಧಿ, ಅದರ ಸಮಾನತೆ, ಆ ಪರಿಕಲ್ಪನೆಯನ್ನು ಸಂವಿಧಾನದಲ್ಲಿ ಹೇಳಿದೆ. ಇಲ್ಲೂ ಸಹಿತ ಇವತ್ತರೆಗೂ ಜನಗಣತಿ ಮಾಡಿಲ್ಲ, ಎಲ್ಲರದ್ದು ಅಂದ್ರಲ್ಲ, ಒಂದು ಚಿಕ್ಕ ಅಂಶ ನನಗೆ ಡೌಟ್ ಬಂತು, ಅದನ್ನು ಕೂಡ ಸೇರಿಸಿ ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಮೈನಾರಿಟಿ ಕಮ್ಯುನಿಟಿಗಳಿಗೆ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಗಳು ಸಾಲ ಸೌಲಭ್ಯವನ್ನ ಕೊಡ್ಲಿಕ್ಕೆ ಬೇಕಾದ ವ್ಯವಸ್ಥೆಗಳು ಇಲ್ಲಿ ಎಲ್ಲ ಅಂತ ಹೇಳಿ ಎಲ್ಲ ಬಂತು. ಮೈನಾರಿಟೀಸ್ ಅಂತ ಹೇಳಿ ಪರ್ಟಿಕ್ಯುಲರ್ ಬಂದ ಮೇಲೆ ಎಲ್ಲ ಅನ್ನೋದು ಎಲ್ಲ ಬಂತು ಅನ್ನೋ ಪ್ರಶ್ನೆ, ಡೌಟ್. ಅದಕ್ಕೆ ನಾನು ಪ್ರಶ್ನೆ ಹೇಳ್ತಾ ಇದ್ದೀನಿ, ಎಲ್ಲಾ ಸಮಾಜದಲ್ಲಿರ್ತಕ್ಕಂಥ ಜನಸಮೂಹಗಳು ಅಂತ ಹೇಳಿದ್ದೀನಿ ನಾನು ನಿಮಗೆ, ಅವರು ಭಾರತೀಯರೇ. ಆದ್ದರಿಂದ ಇಲ್ಲಿ ಬೇಕಾಗಿರೋದು ಹಿಂದಿಂದು ನಾವು ಡಿಸೆಕ್ಟ್ ಮಾಡ್ತಾ ಕೂತ್ಕೊಳ್ಳೋದು ಬೇಕಾಗಿಲ್ಲ. 51 ವರ್ಷ ಅವ್ರು ಏನ್ ಮಾಡಿದ್ರು ಅಂತ ಇವ್ರು ಕೇಳ್ತಾರೆ, 10 ವರ್ಷ ನೀವೇನು ಕಾಯ್ದ್ರಿ ಅಂತ ಕೇಳ್ತಾರೆ. ಇವುಗಳನ್ನು ಬೇಡ ನಮಗೆ. ಈಗ ಪ್ರೆಸೆಂಟ್ ಸಿಚುವೇಶನ್ದಲ್ಲಿ ಜನರಿಗೆ ಎಷ್ಟು ನ್ಯಾಯವನ್ನು ಒದಗಿಸ್ತೀರಿ, ಎಷ್ಟು ಸಮಾನತೆಯನ್ನು ಒದಗಿಸ್ತೀರಿ, ಅದನ್ನು ನಿಮ್ಮ ಪ್ರಣಾಳಿಕೆ ಮೂಲಕ ಹೇಳಿ. ಅವರು ಹೇಳಿದ್ದಾರೆ 5 ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಈಗ 25ಕ್ಕೆ ಬಂದಿದ್ದಾರೆ. ಸರಿ, ಅವುಗಳನ್ನು ಅಕಸ್ಮಾತ್ ಅವ್ರು ಕೊಡದೇ ಇದ್ರೆ ನೀವಂತೂ ಬಿಡೋದಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ 4-5 ದಿವಸಕ್ಕೆ ಅವ್ರು ಕಚ್ಚಿಡ್ಕೊಂಡ್ಬಿಟ್ಟಿದ್ರು, ಕೊಡಿ 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 ಅಂತ. ಅವರು ಸ್ವಲ್ಪ ಸಮಯ ಕೊಡಿ ಅಂದ್ರೂ ಕೊಡ್ಲಿಲ್ಲ. ಇವಾಗೂ ಕಾಂಗ್ರೆಸ್ ಪಕ್ಷ ಈ ಸದ್ಯಕ್ಕೆ ದೊಡ್ಡ ಬಹುಮತದಲ್ಲಿ ಬರೋದಿಲ್ಲ, ಆಯ್ತಾ? ಬಂತು ಅಂತ ತಿಳ್ಕೊಳ್ಳೋಣ. ಇವನು ಇಂಪ್ಲಿಮೆಂಟ್ ಮಾಡದೇ ಇದ್ರು ಸಹಿತ ಇವರಂತೂ ಇಂಪ್ಲಿಮೆಂಟ್ ಮಾಡೋವರೆಗೂ ಬಿಡೋದಿಲ್ಲ. ಇದು ಗೊತ್ತಿರ್ತಕ್ಕಂಥದ್ದು ಇಲ್ಲಿ ಕರ್ನಾಟಕ ಮಾದರಿಯಲ್ಲಿ. ಆದ್ದರಿಂದ ಪ್ರಣಾಳಿಕೆ ಅನ್ನುವುದು ಒಂದು ನೀಲಿ ನಕ್ಷೆಯೇ ಹೊರತು ಒಂದು ನಾನು ಭರವಸೆ, ನನ್ನ ಆಶ್ವಾಸನೆ. ಇದೇ ರೀತಿಯಾಗಿ ನಾನು ಹೇಳ್ತಾ ಇರೋದು, ಬಿಜೆಪಿಯವರು ಪ್ರಣಾಳಿಕೆಯನ್ನು ತೆಗೆದುಕೊಳ್ಳಿ 2019, ಇವ್ರ ಪ್ರಣಾಳಿಕೆಯನ್ನು ತೆಗೆದುಕೊಳ್ಳಿ, ಇವರು ಸೋತರು ಬಿಟ್ಬಿಡಿ. ಆ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥದ್ದು ಎಷ್ಟು ಇಂಪ್ಲಿಮೆಂಟ್ ಆಗಿದಾವೆ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇದೆ ಅಲ್ವಾ, ನಮ್ಗೆ ಹಕ್ಕಿದೆ ಅಲ್ವಾ? ಓಕೆ ನೋಡಿ, ಮಾಡ್ಬೇಕಲ್ವಾ ನಾವು?
ಎರಡು ವಿಚಾರವನ್ನ ನಮ್ಮ ಬಿಜೆಪಿ ಮಿತ್ರರು ಹೇಳಿದ್ರು. ಒಂದೇನು ಅಂತ ಹೇಳಿದ್ರೆ, ಇದು ಏನು ಗ್ಯಾರಂಟಿಯಿಂದ ಒಂದು ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿಯನ್ನು ತಂದಾಗ ಕರ್ನಾಟಕ ದಿವಾಳಿ ಎದ್ದೋಗ್ತದೆ, ಕರ್ನಾಟಕ ದೇಶ ದಿವಾಳಿ ಎದ್ದೋಗ್ತದೆ ಅಂತ ಹೇಳಿ ಸ್ವಾಮಿ ಅವ್ರು ಮಾತಾಡ್ತಾರೆ, ಪಾಕಿಸ್ತಾನದ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಸ್ವಾಮಿ, ನಾನು ಹೇಳ್ತೇನೆ, ಬಿಜೆಪಿ ಅವರು ಯಾವಾಗ್ಲೂ ಅವ್ರು ಯಾವತ್ತೂ ಅಮೆರಿಕ ಜೊತೆ ಕಂಪೀಟ್ ಮಾಡಲಿಲ್ಲ, ಅವ್ರು ಯಾವತ್ತೂ ಲಂಡನ್ ಜೊತೆ ಕಂಪೀಟ್ ಮಾಡಲಿಲ್ಲ, ಅವ್ರು ಯಾವತ್ತೂ ಜರ್ಮನಿ ಜೊತೆ ಕಂಪೀಟ್ ಮಾಡಲಿಲ್ಲ. ಅವ್ರು ಕಂಪೀಟ್ ಮಾಡಿದ್ರು ಕೇವಲ ಬಾಂಗ್ಲಾದೇಶ, ಪಾಕಿಸ್ತಾನ ಮಾತ್ರ. ಓಕೆ, ಅದು ವಿಚಾರ ಸೈಡ್ ಬಿಡೋಣ. ಇವ್ರು ಹೇಳ್ತಾ ಇದ್ದಾರೆ 14. ನಾನು ಕೇಳ್ತೇನೆ, ಕಾಂಗ್ರೆಸ್ ಗ್ಯಾರಂಟಿಯನ್ನು ತರ್ತಾ ಇದೀವಲ್ಲ ನಾವು, ಕಾಂಗ್ರೆಸ್ ಗ್ಯಾರಂಟಿಯನ್ನು ಯಾಕೆ ತರ್ತಿದೀವಿ? ಕಾಂಗ್ರೆಸ್ ಗ್ಯಾರಂಟಿಯಿಂದ 14 ಲಕ್ಷ ಕೋಟಿ ಹಣವನ್ನ ಶ್ರೀಮಂತರಿಗೆ ಕೊಟ್ಟಲ್ಲ ಸ್ವಾಮಿ, ಹಾಗೆಲ್ಲ ಹೋಗಿತ್ತು ನಿಮ್ಮ ಗ್ಯಾರಂಟಿ? ಒಂದು ನಿಮಿಷ. ವೇವ್ ಆಫ್ ಅನ್ನ 14 ಲಕ್ಷ ಕೋಟಿ ಸಾಲವನ್ನ ವೇವ್ ಆಫ್ ಮಾಡಿದ್ದೀರಿ ನೀವು. ಹಾಗಾದ್ರೆ ಬಿಜೆಪಿ ಬಡವರಿಗೆ ಯಾವ್ದಾದ್ರು ಒಂದು ಯೋಜನೆಯನ್ನ ಕೊಡ್ತೀವಿ ಅಂದ್ರೆ ಬಡವರು ಅದನ್ನ ಪ್ರಶ್ನೆ ಯಾಕೆ ಸರಿ ಮಾಡ್ತೀರಾ ಸ್ವಾಮಿ? ನೀವು ಮಾತಾಡ್ತಿದ್ರೆ ಗ್ಯಾರಂಟಿ, ಒಂದೇ ನಿಮಿಷ ನಿರಂಜನ್ ಅವರೇ, ಮಾತಾಡ್ತಿದ್ರೆ ನೀವು ಬಡವರ ಯೋಜನೆಗೆ ನೀವು ಕಟ್ ಮಾಡಕ್ ಪ್ರಯತ್ನ ಮಾಡ್ತೀರಿ, ಸ್ಟಾಪ್ ಮಾಡಕ್ ಪ್ರಯತ್ನ ಮಾಡ್ತೀರಿ. ಅದೇ ಶ್ರೀಮಂತರಿಗೆ ನೀವು 14 ಲಕ್ಷ ಕೋಟಿ ಕೊಟ್ಟರು ಬಾಯಿ ಮುಚ್ಕೊಂಡು ಸುಮ್ಮನೆ ಕುಳಿತಿದ್ದಾರಲ್ಲ, ಅಂದ್ರೆ ಬಿಜೆಪಿ ಬಡವರಿಗೆ. ನಿಮಿಷ ಈಗ ನೋಡಿ, ಈಗ ಜಸ್ಟ್ ಒನ್ ಕೌಂಟರ್ ಕ್ವೆಶ್ಚನ್ ಅವ್ರಿಗೆ. ಈಗ 2 part ಕ್ವೆಶ್ಚನ್. ಒಂದು, ಬಡವರಿಗೆ ಅವರು PM ಆವಾಸ್ ಯೋಜನಾ ಅಂತ ಅದು 90:10 ಸಿದ್ದರಾಮಯ್ಯ ಅವರು ಹೇಳೋದೇನು ಕೇಳಿ 90:10 ಅದು ರೇಷಿಯೋ. ನೋ, ಅದು ಅಬ್ಸಲ್ಯೂಟ್ಲಿ ರಾಂಗ್. ನೋಡಿ ಒಂದು ನಿಮಿಷ, ಅದು ಇಟ್ಸ್ ಇದು ಹಣ ಮನೆ ನಂದು, ಸೈಟ್ ನಂದು, ಸಾಲ ಬ್ಯಾಂಕ್ ಸಾಲ ನಂದು, ಕೇವಲ ಒಂದು ಸಣ್ಣ ಸಬ್ಸಿಡಿ 1% ಸಬ್ಸಿಡಿ. ಒಂದ್ ನಿಮಿಷ ಪ್ಲೀಸ್, ಒಂದೇ 1% ಸಬ್ಸಿಡಿ ಕೊಟ್ಬಿಟ್ಟು ಅದು ನಂದು ಅಂತ ಹೇಳ್ತಾರೆ. ಅದು ಕೇಳಿಸ್ಕೋಬೇಕು, ಬಡವರ ವಿರೋಧಿ, ನೀವು ಕೇಳಿಸ್ಕೋಬೇಕು. ಓಕೆ, ಅದೊಂದು ಹೌಸಿಂಗ್, ವಾಟರ್, ಗ್ಯಾಸ್ ಅಲ್ವಾ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲ, ಏನ್ ಹೇಳಕ್ಕೆ ಪ್ರಶ್ನೆ ಕೇಳ್ತಿದ್ರಿ? ಇಲ್ಲ, ಬಡವರಿಗೆ ಇದೇನು ಅಂದ್ರೆ ಇವಾಗ ಹೆಲ್ಪ್ ಆಗಲ್ವಾ ಇದು? ಅಲ್ಲ ಸ್ವಾಮಿ, ನೀವು ಯಾವ್ದು ಮಾಡಿದಿರ ನೀವು ಬಡವರಿಗೆ? ಒಂದ್ ನಿಮಿಷ, ಬಡವರು ಈ ದೇಶದ ಒಂದು ವಿಚಾರವನ್ನು, ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ದಯವಿಟ್ಟು ತಿಳಿದುಕೊಳ್ಳಿ. ಈ ದೇಶದಲ್ಲಿ ಜನರೇಟ್ ಆಗ್ತಕ್ಕಂತ ಸರಿಸುಮಾರು 66% ತೆರಿಗೆ ಬಡವರಿಂದ ಬರ್ತಾ ಇರ್ತಕ್ಕಂಥದ್ದು, ಏನು ಬಿಲೋ ಪಾವರ್ಟಿ ಲೆವೆಲ್ ಇಂದ ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇವರು ಮಾಮೂಲಿ ಏನು ಶ್ರೀಮಂತರು ಅಂತ ಹೇಳ್ತಾರಲ್ಲ, ದೇಶದ 1% ಆಫ್ ದ ಪಾಪ್ಯುಲೇಷನ್ ಇಸ್ ಎಂಜಾಯಿಂಗ್ ದ 60% ಆಫ್ ದ ರಿಚ್ನೆಸ್ ಅನ್ನ, ಇದು ಸುಳ್ಳದು. ನಿಮ್ಮ ಬಡತನ ನಿವಾರಣಾ ಕಾರ್ಯಕ್ರಮಗಳ ರಾಜಕಾರಣ ಶುರುವಾಗಿ 50 ವರ್ಷ ಆಗ್ತಾ ಬಂತು. ನಮ್ಮ ಖರ್ಗೆ ಅವರು, ವೀರಪ್ಪ ಮೊಯ್ಲಿ ಅವರು ಆ ತಲೆಮಾರಿಗೆ ಸೇರಿದವರು. ಇವರು ಬಡತನ ನಿವಾರಣೆ ಮಾಡಿದಷ್ಟು ಇವರು ಶ್ರೀಮಂತಿಕೆ ಜಾಸ್ತಿ ಆಗ್ತಾ ಬಂತು. ಇವತ್ತು ಕರ್ನಾಟಕದ ಖ್ಯಾತಿ ಅಥವಾ ಅಪಖ್ಯಾತಿ ಎಂಥದ್ದು ಅಂತಂದ್ರೆ, ರಾಷ್ಟ್ರದ 88 ಜನ ಬಿಲಿಯನಿಯರ್ MLಗಳ ಪೈಕಿ 32 ಜನ ಕರ್ನಾಟಕದವರೇ. 19 ಕಾಂಗ್ರೆಸ್ಸು, 9 BJP, ಒಬ್ಬರು JDS, ಒಂದಿಬ್ರು ಪಕ್ಷೇತರರು ಅಂತಂದ್ಬಿಟ್ಟು. ನೀವು ಬಡತನ ನಿವಾರಣೆ ಮಾಡಿದಷ್ಟು ಜನಪ್ರತಿನಿಧಿಗಳು ಹೆಂಗೆ ಶ್ರೀಮಂತರಾಗ್ತಾ ಇದ್ದಾರೆ? ಆಮೇಲೆ ಯಾವುದೇ ಸಂಕೋಚ, ಭಯ ಇಲ್ಲದೆ ನಂದು 1400 ಕೋಟಿ ಆಸ್ತಿ, ನಂದು 2000 ಕೋಟಿ ಆಸ್ತಿ ಅಂತ ಡಿಕ್ಲೇರ್ ಮಾಡೋ ಸ್ಟೇಜಿಗೆ ತಂದಿಟ್ಬಿಟ್ಟು ನಾವು ಬಡವರಿಗೆ 2000 ಹಾಕ್ತೀವಿ, ಇದನ್ನ ಫ್ರೀ ಕೊಡ್ತೀವಿ, ಅದನ್ನ ಫ್ರೀ ಕೊಡ್ತೀವಿ, ಇದನ್ನ ಫ್ರೀ ಕೊಡ್ತೀವಿ. ಈ ನೋಡಿ, ಆಮೇಲೆ ನೀವು ಒಂದು ನಿಮಿಷ, ಕಳೆದ 10 ವರ್ಷದಲ್ಲಿ ಅವರ ಆರ್ಥಿಕ ಪರಿಸ್ಥಿತಿಯಿಂದ ದೇಶವನ್ನ ದಿವಾಳಿ ಮಾಡಿ, ಬಡವರ ಜೇಬನ್ನ ಲೂಟಿ ಮಾಡಿ, ಶ್ರೀಮಂತರ ಬಡವರು ಶ್ರೀಮಂತರು ಬಡವರು ಶ್ರೀಮಂತರು ಅಂತ ಮಾತಾಡ್ತಾ ಬರೀ ಕೊಟ್ಟಾಧಿಪತಿಗಳು ಕರೆದು ಟಿಕೆಟ್ ಕೊಡೋಕೆ ಶುರು ಮಾಡ್ಬಿಟ್ರಲ್ಲ. ದೇವರಾಜ ಡೆಮೋಕ್ರಾಟಿಕ್ ಸಿಸ್ಟಮ್ ಅಲ್ಲಿ ನಾವು ಯಾರು ಅಭ್ಯರ್ಥಿ ಆಗ್ಬೇಕು ಅನ್ನೋದು ನಾನ್ ತೀರ್ಮಾನ ಮಾಡೋದಲ್ಲ, ಅದು ಜನ ತೀರ್ಮಾನ ಮಾಡ್ತಾರೆ. ಆ ವಿಚಾರವನ್ನು ಸೈಡ್ ಬಿಡೋಣ. ಆದ್ರೂ ಇವತ್ತಿನ ವಾಸ್ತವ ಸ್ಥಿತಿ ಇರ್ತಕ್ಕಂಥದ್ದು, ಒಬ್ಬ ಬಡವರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ 2000 ಕೊಡುವಂತ ಪರಿಸ್ಥಿತಿಗೆ ಆಗಿ ಬಂತು ಅಂತ ಹೇಳಿದ್ರೆ, ಬಿಜೆಪಿ ಮಾಡಿದಂತ 10 ವರ್ಷದ ಅನಾಚಾರದ ಬೆಲೆ ಏರಿಕೆ ಆಗಿರಲಿಲ್ಲ ಅಂದ್ರೆ ನಮ್ಮ ಅವಶ್ಯಕತೆ ಇರಲಿಲ್ಲ ಸರ್. 400 ರೂಪಾಯಿ ತೆರಿಗೆ, ಇದು ಟ್ಯಾಂಕ್, ಇದನ್ನ ಗ್ಯಾಸ್ ಅನ್ನ 1100 ರೂಪಾಯಿ ತೆಗೆದುಕೊಂಡು ಬಡವರ ಸುಲಿಗೆ ಮಾಡ್ತಾ ಇರಲಿಲ್ಲ. ಬಡವರ ಸುಲಿಗೆ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ನಾವು 2000 ಕೊಡುವ ಅವಶ್ಯಕತೆ ಇರಲಿಲ್ಲ. ಅರ್ಥ ಆಯ್ತು, ನಿಮ್ ಪಾಯಿಂಟ್ ಅರ್ಥ ಆಯ್ತು.